ಕರೆನ್ಸಿ ಖಾಲಿ ಆಗಿರೋ ಟಿವಿನ ನಮ್ಮ ಅಜ್ಜಿ 1 ಅವರಿಂದ ನೋಡ್ಕೊಂಡು ಕೂತಿತ್ತಂತೆ. ಇದು ನೋಡಿ ನಮ್ಮಮ್ಮ ನಗ್ತಾವ್ರಿ. ಅಯ್ಯಲೋ ನಮಸ್ತೆ. ಇವತ್ತು ನಾನು ಬೆಳಗ್ಗೆ ಎದ್ದಿದ್ದೆ 7:30. ಇನ್ನೊಂದು 5-10 ನಿಮಿಷ ಲೇಟ್ ಆಗಿದ್ರು ನಮ್ಮಮ್ಮ ನಾಗವಲ್ಲಿ ಆಗ್ಬಿಟ್ಟಿರೋರು. ಹೆಂಗೋ ಇವತ್ತು ನಮ್ಮ ಅಮ್ಮನ ಕೈಲಿ ಬೈಸ್ಕೊಳ್ಳೋದು ತಪ್ಪು ಅಂತ 7:30 ಎದ್ದು ಸ್ನಾನ ಮಾಡಿ ಪೂಜೆ ಮಾಡ್ತಿದ್ದೆ. ಯಾಕಂದ್ರೆ ಇವತ್ತು ರಾಯರ ವಾರ. ದೇವ್ರ ಹತ್ರ ಏನಂತ ಬೇಡ್ಕೊಂಡೆ ಅಂತ ಅಂದ್ರೆ ಎಲ್ಲಾರನು ಚೆನ್ನಾಗಿಟ್ಟಿರಪ್ಪ ಅಂತ. ಆಮೇಲೆ ಪುಟಾಣಿ ಬಂಡ್ಲಿಲಿರೋ ಕರ್ಬೇವಿನ ಸೊಪ್ಪನ್ನ ಚಟಪಟ ಅನ್ನಿಸ್ತಿ. ಇವಾಗ ರೆಡಿ ಆಯ್ತು ನೋಡಿ ನಾನ್ ಮಾಡಿ ಚಿತ್ರಾನ್ನ. ಈ ಚಿತ್ರಾನ್ನದಲ್ಲಿ 2 ಸಾಮಗ್ರಿಗಳು ಮಿಸ್ ಆಗಿವೆ. ಅದೇನು ಅಂತ ಗೊತ್ತಿರೋರು ಕಮೆಂಟ್ ಹಾಕ್ರಪ್ಪ. ಆಮೇಲೆ ನಿಧಾನಕ್ಕೆ ಮೆಟ್ಲತ್ಕೊಂಡು ಟೆರೆಸ್ ಮೇಕ್ ಬಂದ್ರೆ ನಮ್ಮ ಅಜ್ಜಿ ಬಟ್ಟೆ ಒಣಗ್ತಿದ್ರು. ನಮ್ಮ ಅಜ್ಜಿಗೆ ಸಹಾಯ ಮಾಡ್ಬೇಕು ಅಂತ ಒಂದೇ ಒಂದು ಕ್ಲಿಪ್ ಹಾಕಿ ಕೆಳಗ್ ಬಂದೆ. ದೇವ್ರ ಯಾವತ್ತು ಒಳ್ಳೆಯವ್ರಿಗೆ ಒಳ್ಳೇದ್ ಮಾಡಲ್ಲ, ಕೆಟ್ಟವ್ರಿಗೆ ಮಾತ್ರ ಒಳ್ಳೇದ್ ಮಾಡುತ್ತೆ. ಈ ಮಾತು ನಿಜ ಅನ್ಸಿದ್ರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಅಲ್ಲಿ ತಿಳಿಸಿ. ಆಮೇಲೆ ನನ್ನಷ್ಟೇ ಮುದ್ದಾಗಿರೋ ನನ್ ಕಂದ ಮುಂದ್ ತಗೊಂಡು ಬೆಳ್ಳೂರ್ಗ್ ಹೋಗೋಣ ಅಂತ ಹೊರಟೆ. ಯಾಕೆ ಹೋಗಿದ್ದೆ ಅಂದ್ರೆ ನಮ್ಮ ಅಮ್ಮನ್ ಬ್ಲೌಸ್ ಇಸ್ಕೊಂಬರೋಣ ಅಂತ ಹೋಗಿದ್ದೆ. ಇಲ್ಲಿ 500 ರೂಪಾಯಿ ಕೊಟ್ಟು ಮನೆ ಕಡೆಗೆ ಬಂದೆ. ಇಲ್ಲಿ ಬಂದ್ ನೋಡಿದ್ರೆ ನಮ್ ಟಾಮ್ ಅಣ್ಣ ಇಲಿನ ಬಲಿ ತಗೊಂಡು ಅವನವನೇ ಆಟ ಆಡ್ತಿದ್ದ. ಇನ್ನೊಂದೇನಪ್ಪಾ ಅಂದ್ರೆ ಸಾಯಿಸಿರೋ ಇಲಿನ ಯಾರಾದ್ರೂ ಕದ್ಬಿಡ್ತಾರೆ ಅಂತ ಕಾಯ್ಕೊಂಡ್ ಕೂತಿದ್ದ. ಇವನೇ ಕಳ್ಳ ಇದ್ದಂಗ ಅವನೇ. ಇನ್ಯಾಕ ಕಳ್ಳ ಬಂದ್ ಇಲಿ ತಿಂತಾನೆ ಹೇಳಿ. ಮನೆ ಒಳಗ್ ಬಂದ್ರೆ ನಮ್ಮ ಅಜ್ಜಿ 1 ಅವರಿಂದ ಕರೆನ್ಸಿ ಖಾಲಿ ಆಗಿರೋ ಟಿವಿನ ನೋಡ್ಕೊಂಡ್ ಕೂತಿತ್ತಂತೆ. ಇದು ನೋಡಿ ನಮ್ಮ ಅಮ್ಮ ನಗ್ತಿದ್ರು. ನಾನು ಇಲ್ದೇ ಹೋದ್ರೆ ಮನೇಲಿ ಈ ರೀತಿನೂ ಆಗ್ಬೋದು ಅಂತ ಇವತ್ತೇ ಗೊತ್ತಾಗಿದ್ದು. ನಮ್ಮ ಅಜ್ಜಿ ಈ ರೀತಿ ಅಂದ್ರು ಇದಕ್ಕೆ. ಬರ್ಲೇ ಇಲ್ಲ ಕೊನೆಗೂ. ಆಮೇಲೆ 6 ತಿಂಗಳು ಕರೆನ್ಸಿ ಹಾಕ್ಸಿದ್ ವಿತಿನ್ ಎ ಸೆಕೆಂಡ್ಸ್ ಅಲ್ಲಿ ಬಜರಂಗಿ ಮೂವಿ ಬಂತು. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ನೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.